2023ರಲ್ಲಿ ಮೊದಲೇ ಬಾರಿ ತುಂಗಭದ್ರಾದ ಕ್ರಸ್ಟ್ ಗೇಟ್ಗಳು ಡ್ಯಾಮೇಜ್ ಆಗಿದ್ದಾವೆ ಅನ್ನುವಂಥ ಸುದ್ದಿ ಗೊತ್ತಾದಾಗ 2023ರಲ್ಲಿ ಈ ಗೇಟ್ಗಳು ಡ್ಯಾಮೇಜ್ ಆಗಿದ್ದಾವಂಥ ಸುದ್ದಿ ಗೊತ್ತಾದಾಗ ಇದನ್ನು ರಿಪೇರಿ ಮಾಡಲಿಕ್ಕೆ ಆವಾಗೊಂದು ಟೆಂಡರನ್ನು ಕರೀಲಾಗಿತ್ತು. ಆ ಟೆಂಡರನ್ನು ಕರೆದಂಥ ಸಂದರ್ಭದಲ್ಲಿ ತುಂಗಭದ್ರಾ ಇದ್ರದ್ದು ಪ್ರಾಧಿಕಾರದ ಅಧಿಕಾರಿಗಳು ಅವರು ಕೊಲ್ಯೂಡಾಗಿ ಒಂದು ರಾಘವ ಕನ್ಸ್ಟ್ರಕ್ಷನ್ ಅನ್ನುವಂಥ ಕಂಪ್ನಿಗೆ ಈ ಗೇಟನ್ನು ರಿಪೇರಿ ಮಾಡಲಿಕ್ಕೆ ಕೊಟ್ಟರು. ಉಳಿದೆಲ್ಲ ಟೆಂಡರ್ ಹಾಕಿದಂಥ ಕಂಪ್ನಿಗಳನ್ನು ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡಿದರು. ಈ ರಾಘವ ಕನ್ಸ್ಟ್ರಕ್ಷನ್ನಿಗೆ ಕ್ವಾಲಿಫಿಕೇಷನ್ ಇಲ್ಲದಾಗೂ ಕೂಡ ಏನು SR ರೇಟ್ ಇರ್ತೈತಿ ಅದ್ರ ಮೇಲೆ 4.9% ಅಡಿಷ್ನಲ್ ಮಾಡಿ, ಅಂದ್ರೆ 5%ಕ್ಕಿಂತ ಹೆಚ್ಚು ಇವರಿಗೆ ಕೊಡೋಕ್ಕೆ ಬರೋದಿಲ್ಲ, ಅದಕ್ಕೆ 4.9% ಅಡಿಷ್ನಲ್ ಮಾಡಿ ರಾಘವ ಕನ್ಸ್ಟ್ರಕ್ಷನ್ನಿಗೆ ಈ ಗೇಟಿನ ಕೆಲಸ ಕೊಟ್ಟರು. ಆವಾಗ ಕೆಲವು ಜನ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ದಲ್ಲಿ ಈ ತುಂಗಭದ್ರಾ ಪ್ರಾಧಿಕಾರ ಏನು ಡಿಸಿಷನ್ ತೆಗೆದುಕೊಂಡೈತಿ ಮತ್ತು ರಾಘವ ಕನ್ಸ್ಟ್ರಕ್ಷನ್ ಏನೈತಿ ಆ ಡಿಸಿಷನ್ ವಿರುದ್ಧ ಹೈಕೋರ್ಟು ಆರ್ಡರ್ ಕೊಡ್ತು. ಅದಾದ ನಂತರ ಕೇಂದ್ರದ ಜಲಶಕ್ತಿ ಮಂತ್ರಾಲಯ ಒಬ್ಬರಿಗೆ ಎನ್ಕ್ವೈರಿ ಮಾಡೋಕ್ಕೆ ಹೇಳ್ತಿದ್ದಕ್ಕೆ ಸೌತ್ ರೀಜನ್ ಮೈನಿಂಗ್ ಡಿಪಾರ್ಟ್ಮೆಂಟಿಂದ ಒಬ್ಬರ ಪ್ರಮುಖರಿಗೆ ಈ ಒಟ್ಟು ವಿಷಯದ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಈ ಒಟ್ಟು ವಿಷಯದಲ್ಲಿ ರಾಘವ ಕನ್ಸ್ಟ್ರಕ್ಷನ್ಗೆ ಕೊಟ್ಟಿದ್ದು ತಪ್ಪು ಅನ್ನೋಂಥ ವಿಷಯ ಹೊರ ಬಂದೈತೆ ಅಂತ ನಮ್ಗೆ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಸರಿಯಾದ ಕಂಪ್ನಿಗೆ ಇದನ್ನು ರಿಪೇರಿ ಮಾಡೋಕ್ಕೆ ಕೊಟ್ಟಿದ್ರೆ ಇದರಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ಆವಾಗ ಆಗಿರಲಿಲ್ಲ ಅಂತಂದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿದ್ದಿಲ್ಲ. ಇವತ್ತು ಈ ಸಂಪೂರ್ಣ ಈ ಪರಿಸ್ಥಿತಿ ಬರೋಕ್ಕೆ ಕಾರಣೀಭೂತರಾಗಿದ್ದು ಆ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಡಿಸಿಷನ್. ಲಕ್ಕಿಲಿ ಅವತ್ತಿನ ದಿನ ಡ್ಯಾಮ್ ಕುಸಿದು ಬೀಳಲಿಲ್ಲ. ಅವತ್ತಾದಂಥ ಅನಾಹುತಕ್ಕೆ ಅವತ್ತೇನು ಡ್ಯಾಮ್ ನಡಗ್ತಾ ಇತ್ತು ಇಡೀ ರಾಜ್ಯ ಹೆದರಿತ್ತು. ನಮ್ಮ ಬ್ರಿಟಿಷರ ಟೈಮ್ದಲ್ಲಿ ಶುರುವಾದಂಥ ಈ ಡ್ಯಾಮು ಎಲ್ಲಿ ಹೊತ್ಕೊಂಡು ಬೀಳ್ತದಂತೆ. ಇದು ಈ ತೊಂದರೆ ಏನಾಗೈತಿ, ಈ ಭ್ರಷ್ಟಾಚಾರ ಏನಾಗೈತಿ, ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತೇಳಿ ನಾವು ಸದನದಲ್ಲಿ ಕೂಡ ನಾನು ಮಾತನಾಡಿ ಹೇಳಿದ್ದೇನೆ. ಅದ್ರ ಬಗ್ಗೆ ಯಾವುದೇ ರೀತಿ ಎನ್ಕ್ವೈರಿ ಆಗಿಲ್ಲ ಇನ್ನೂ ತನಕನೂ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದ್ರ ಬಗ್ಗೆ ಸರಿಯಾದ ರೀತಿಯ ಎನ್ಕ್ವೈರಿ ಆಗಬೇಕು. ಇದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಈ ಗೇಟ್ ವಿಚಾರಕ್ಕೆ ಬರೋದಾ, ಈಗ ಮತ್ತೆ 7 ಗೇಟ್ ಜಾಮ್ ಆಗಿದೆ. ಕರೆಕ್ಟು. 32 ಗೇಟ್ದಲ್ಲಿ ಕೇವಲ 33 ಗೇಟ್ದಲ್ಲಿ 1 ಗೇಟ್ ಮಾತ್ರ ಈಗ ಇದು ಮಾಡಿದ್ದಾರೆ. ಇನ್ನು 32 ಗೇಟದ ಬಗ್ಗೆ ಇವ್ರು ಯಾವುದೇ ರೀತಿಯ ಡಿಸಿಷನ್ ಇನ್ ಟೈಮ್ದಲ್ಲಿ ತೆಗೆದುಕೊಂಡಿಲ್ಲ. ಈಗ ಮತ್ತೆ 7 ಗೇಟ್ ಜಾಮ್ ಆಗಿದ್ದಾವೆ. ಅಕ್ಟೋಬರ್ ಆದಮೇಲೆ ಕೆಲಸ ಶುರು ಮಾಡ್ತೀವಿ, ನವಂಬರ್ ಆದಮೇಲೆ ಕೆಲಸ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ಮುಂದಿನ ಮಳೆಗಾಲದೊಳಗೆ ಮೇ ತನಕ ಇದನ್ನು ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ನನಗೇನು ಅನಿಸೋದಿಲ್ಲ. ಈಗಿನ ಇಲ್ಲಿದ್ದು ನೀವು ನೋಡಿರಿ ವರ್ಕ್ ಸ್ಪೀಡು, 1-2-4 ಮಂದಿ ಇಲ್ಲಿ ವೆಲ್ಡಿಂಗ್ ಮಾಡಾಕ್ತಾರೆ. ಇದು ಈ ಸ್ಪೀಡ್ದಲ್ಲಿ ಮಾಡ್ಕೊತ ಹೋದ್ರೆ ಈ ಗೇಟ್ಗಳನ್ನ ಯಾವಾಗ ತಯಾರು ಮಾಡ್ತಾರೆ ಇವರು? ಯಾಕಂದ್ರೆ 33 ಗೇಟದ ಪ್ರಶ್ನೆ ಐತಿ ಇವತ್ತು. 33 ಗೇಟು ಯಾವಾಗ ಅವ್ನು ರಿಪ್ಲೇಸ್ಮೆಂಟ್ ಮಾಡ್ತಾರೆ, ಏನು ಮಾಡ್ತಾರೆ? ನನಗೇನು ಈ ಸರ್ಕಾರದ ಬದ್ಧತೆ ಬಗ್ಗೆ ಸಂಶಯ ಐತಿ. ಸರ್, ಈಗ ದಸರಾ ಉದ್ಘಾಟನೆ ಭಾಳ ಇಶ್ಯೂ ಆಗ್ತಾ ಇದೆ ಸರ್, ಭಾಳ ಚರ್ಚೆ ಆಗ್ತಾ ಇದೆ. ನೋಡಿರಿ, ಬಾನು ಮುಸ್ತಾಕ್ ಅವರು ಮುಸ್ಲಿಂ ಧರ್ಮದವರು. ಆ ಮುಸ್ಲಿಂ ಧರ್ಮದವ್ರಿಗೆ ಹಿಂದೂ ಪದ್ಧತಿಯಲ್ಲಿ ನಂಬಿಕೆ ಇರೋದಿಲ್ಲ. ನಾವು ಸಣ್ಣ ಯಾವುದೋ ಭೂಮಿ ಪೂಜಾಕ್ಕೆ ಹೋದಾಗ ಅಲ್ಲೇ ನಾವು ಭೂಮಿ ಪೂಜಾ ಸಮಯದಲ್ಲಿ ತೆಂಗಿನಕಾಯಿ ತೊಗೊಂಡು ದೀಪ ಹಚ್ಚಿದ್ರೆ ಅಲ್ಲಿದ್ದಂಥ ಮುಸ್ಲಿಮರು ಅದಕ್ಕೆ ಕೈ ಜೋಡಿಸೋದಿಲ್ಲ. ಅಂಥದ್ದು ಇಲ್ಲಿ ದಸರಾ ಉತ್ಸವದ ಉದ್ಘಾಟನೆ ಮಾಡಬೇಕು, ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು, ಅದನ್ನು ಅವರು ಮಾಡ್ತಾರೇನು? ಬಾನು ಮುಸ್ತಾಕ್ ಅವರು ಮಾಡ್ತಾರಂತೆ ಒಪ್ಕೊಂಡ್ರೆ ಅದಾದಮೇಲೆ ವಿಚಾರ ಮಾಡ್ಬೋದು. ಅವ್ರು ನಮ್ಮ ಹಿಂದೂ ಧರ್ಮದ ಪದ್ಧತಿ, ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಒಪ್ಕೊತಾರೆ, ಮನಸಾರೆ ಅದನ್ನು ಮಾಡ್ತಾರೆ, ನನಗೆ ಹಿಂದೂ ಧರ್ಮದಲ್ಲಿ ನಂಬಿಕೆ ಐತಂತೆ ಅವ್ರು ಹೇಳಿ ಸ್ಟೇಟ್ಮೆಂಟ್ ಕೊಡಲಿ. ಅದಾದಮೇಲೆ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು. ಇಲ್ಲಕ್ರೆ ಸಾವಿರ ಬಿಟ್ಟು ಬೇರೆಯವ್ರು ಸಿಗೋದಿಲ್ಲ. ಸಾವಿರ ಉರ್ಸಿಗೆ ಕರ್ಕೊಂಡು ಹೋಗಲಿ ಅವ್ರನ್ನ. ಇದಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಇದಕ್ಕೆ ಅಂದರೆ ಹಿಂದೂಗಳ ಭಾವನೆಗಳಿಗೆ ನಾವು ಏನೂ ಲಕ್ಷ್ಯ ಕೊಡೋದಿಲ್ಲ. ನಾವು ಕೇವಲ ಮುಸ್ಲಿಮರಿಗೆ ಮಾತ್ರ ಸ್ಪಂದನೆ ಮಾಡ್ತೀವಿ, ಹಿಂದೂಗಳಿಗೆ ನಾವು ಸ್ಪಂದನೆ ಮಾಡಿ ಕೊಡೋದಿಲ್ಲ ಅಂತ ಹೇಳಕ್ಕೆ ಇದನ್ನು ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಸರ್, ಮತ್ತು ಅವ್ರು ಹೇಳ್ತಾರೆ ನಾನು ಕೂಡ ಹಿಂದೂ ಅಂತ ಅವ್ರು ಹೇಳ್ತಾರೆ ಸರ್ ಅನೇಕ ಬಾರಿ. ಯಾರು? ಸಿದ್ದರಾಮಯ್ಯ ನಾವೇನು ಹಿಂದೂ ಅಲ್ಲಂತ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಹಿಂದೂ ಅಂತಿದ್ರೆ ಉಲ್ಟಾಗಿ ಕೆಲಸ ಮಾಡ್ಬೇಕು. ಹಿಂದೂಗಳ ಭಾವನೆ ಕೆಲಿಸುವಂಥ ಕೆಲಸ ಹೇಳ್ಕೊಳ್ಳಿ. ಹಿಂದೂ ಇದ್ದವರು ಬರೀ ಮುಸ್ಲಿಮರು ಓಟದಿಂದ ಅಷ್ಟೇ ನಾವು ಆರಿಸಿ ಬರ್ತೇವೆ ಅನ್ನೋ ಟೈಪು. ಕೇವಲ ಮುಸ್ಲಿಮರು ಕ್ರಿಶ್ಚಿಯನ್ರಿಗೆ ಓಲೈಕೆ ರಾಜಕಾರಣ ಯಾಕೆ ಮಾಡ್ತಾರೆ ಇವರು? ಜಾತ್ಯತೀತ ರಾಷ್ಟ್ರ ಅಲ್ಲ ಸರ್.
ಜಾತ್ಯತೀತ ರಾಷ್ಟ್ರ ಇದ್ದರೆ ಹಿಂದೂ ಪೂಜಕ್ಕೆ ಅವ್ರು ಯಾರು ಮುಸಲ್ರು ಯಾಕೆ ಬರಬೇಕು? ಅವ್ರು ಹೇಳ್ತಾರೆ ಕೂಡಲೇ ಜನರ ಕ್ಷಮೆ ಕೇಳಬೇಕು KPCC ಅಧ್ಯಕ್ಷರು. ಈಗ ನೋಡ್ರಿ, RSS ಒಂದು ರಾಷ್ಟ್ರೀಯ ವಿಚಾರಧಾರೆಯ ಸಂಸ್ಥೆ. ಅದೊಂದು ಯಾವುದೋ ಪಾರ್ಟಿಯ ಸಂಸ್ಥೆ ಅಲ್ಲ, ಅದು ರಾಷ್ಟ್ರೀಯ ವಿಚಾರಧಾರೆ ಇರುವಂಥ, ರಾಷ್ಟ್ರಕ್ಕಾಗಿ ದುಡಿಯುವಂಥ ಒಂದು ಸಂಸ್ಥೆ. ಅದರಲ್ಲಿ DK ಶಿವಕುಮಾರ್ ಅವರು ಕೂಡ ಅವರೇ ಹೇಳಿದ ಮಟ್ಟಿಗೆ ಅವರ ಸದನದಲ್ಲಿ ಕೂಡ ಹಿಂದೆ ಕೂಡ ಹೇಳಿದ್ದಾರೆ, ನಾನು ಶಾಖೆಗೆ ಹೋಗ್ತಿದ್ದೆ ಅಂಥೇಳಿ. ಅದ್ರ ಬಗ್ಗೆ ಅವರು ಉದ್ಗಾರ ಎತ್ತಿದ್ದಾರೆ. ಅಂದರೆ ಕಾಂಗ್ರೆಸ್ನಲ್ಲಿ RSS ಬಗ್ಗೆ ಮಾತಾಡಿದರೆ ಹೊರಗೆ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕಾಂಗ್ರೆಸ್ನಲ್ಲಿ ದೇಶದ ಬಗ್ಗೆ, ದೇಶದ ವಿಚಾರಗಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಿದರೆ ಅಲ್ಲಿಂದ ಹೊರಗೆ ಹೋಗುವಂಥ ಪರಿಸ್ಥಿತಿ. ಅಲ್ಲೆಲ್ಲರೂ ಐತಲ್ಲ, ಸ್ಯಾಮ್ ಪಿಟ್ರೋಡ, ದೇಶ ವಿರೋಧಿ ಶಕ್ತಿಗಳು, ಸೊರೋಸು, ಅಂಥವ್ರ ಬಗ್ಗೆನೇ ಮಾತಾಡ್ಬೇಕಲ್ಲ, ಬರೀ ನೆಗೆಟಿವ್ ಶಕ್ತಿಗಳ ಬಗ್ಗೆ ಮಾತಾಡ್ಬೇಕಲ್ಲ. ಧರ್ಮಸ್ಥಳದ ವಿಚಾರ ನೋಡೋದಾದ್ರೆ ಏನು ಹೇಳ್ತೀರಿ ಸರ್? ನೋಡಿರಿ, ಧರ್ಮಸ್ಥಳದಲ್ಲಿ ನಾನು ಭಾಳ ಹಿಂದನೇ ಹೇಳಿದ್ದೆ, ಇದೊಂದು ದೊಡ್ಡ ಷಡ್ಯಂತ್ರ ಐತೆ ಅಂತೇಳಿ. ಇವತ್ತು ಆ ಷಡ್ಯಂತ್ರ ಹೊರ ಬಂದೈತಿ. ಇವತ್ತು ಯಾರೋ ಒಬ್ಬನು ಹೇಳ್ತಾನೆ, ನಾನು ಮರ್ಡ್ರ್ ಮಾಡಿದ್ದೇನೆ, ಮರ್ಡ್ರ್ ಮಾಡಿದ್ದ ಬಾಡಿಗಳನ್ನು ನಾನು ಹೂತು ಹಾಕಿದ್ದೇನೆ ಅಂತೇಳಿ. ಅವು ಯಾರು ಹೂತು ಹಾಕ್ಯಾನಂತೆ ಬಂದಾನ, ಅವನ್ನ ನೀವು ಹಿಡಿಯೋದಿಲ್ಲ, ಅವನ್ನ ಅರೆಸ್ಟ್ ಮಾಡೋದಿಲ್ಲ, ಅವಂಗೆ ನೀವು ಫ್ರೀ ಬಿಟ್ಟೈತಲ್ಲ, ಅವು ಹೇಳ್ದಂಗೆ ನೀವು ಏನೇನು ತಕ್ಕೊಂತ ಹೋಗ್ತೀರಂದ್ರೆ ನಿಮ್ಮ ಮೂಲ ಉದ್ದೇಶ ಏನು? ನಿಮ್ಮ ಮೂಲ ಉದ್ದೇಶನೇ ತಪ್ಪೈತಿ. ಯಾಕಂದರೆ ಈಗ ಮರ್ಡ್ರದಾಗ ಒಬ್ಬವ ಜೊತೆ ನಾನು ಇದ್ದೆ, ಆ ಒಬ್ಬ ಶವ ಹೂಳೋದ್ರಾಗ 100 ಶವಗಳನ್ನು ನಾನು ಹೂಳೇನಿ ಅಂತಂದ್ರೆ ಅವ ದೊಡ್ಡ ಸೈಕಿಕ್ ಅಂದಲ್ಲ, ದೊಡ್ಡ ಮರ್ಡ್ರದಲ್ಲಿ ಸಾಥಿ ಕೊಡವ, ಅವನು ಮೊದಲು ಅರೆಸ್ಟ್ ಮಾಡಬೇಕಿತ್ತು. ನೀ ಯಾರ ಜೊತೆ ಮರ್ಡ್ರ್ ಮಾಡಿದ್ದೀಪ್ಪ ಏನಂತ ಅವನ ಜೊತೆ ಕೇಳಬೇಕಿತ್ತು. ಅದನ್ನೇನು ಮಾಡ್ದೆ ಸುಳ್ಳು ಇದೇನು ಶವ ಹುಳ ತೆಗೆಯುವಂಥ ನಾವು ನಾಟಕ ಏನು ನಡೆಸಿದ್ರಿ ಸರ್ಕಾರ, ಇದರ ಉದ್ದೇಶನೂ ತಪ್ಪು. ಇವ್ರ ಉದ್ದೇಶ ಏನೈತಿ, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಏನದಾವು, ಹಿಂದೂ ಧರ್ಮದ ದೇವಸ್ಥಾನಗಳೇನದಾವು, ಹಿಂದೂ ದೇವಸ್ಥಾನಗಳನ್ನು ನಡೆಸುವಂಥವ್ರು ಏನದಾರ, ಇವ್ರ ಮೇಲೆ ಶ್ರದ್ಧೆ ನಂಬಿಕೆ ಕಡಿಮೆ ಆಗಬೇಕು. ಆವಾಗ ಶ್ರದ್ಧೆ ನಂಬಿಕೆ ಕಡಿಮೆ ಆದ್ರೆ ಜನರಿಗೆ ಕನ್ವರ್ಷನ್ ಮಾಡೋಕ್ಕೆ ಈಸಿ ಆಕೈತಿ. ಅದು ಇವ್ರದ್ದು ಮೇನ್ ಉದ್ದೇಶ. ಹಾಗಾಗಿ ಇದನ್ನು ಧರ್ಮಸ್ಥಳದ ಇವರು ಷಡ್ಯಂತ್ರ ಮಾಡಿದಾರಂತೆ ಹಿಂದೂ ಕೂಡ ನಾವು ಹೇಳ್ತಾ ಇದ್ವಿ. ಇವತ್ತದು ಹೊರಗೆ ಬಂದಿತ್ತು. ಇದ್ರ ಹಿಂದಿರೋ ಮೇನ್ ಶಕ್ತಿನೇ ಸಿದ್ದರಾಮಯ್ಯನವರು. ಶಶಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ಶಶಿಕಾಂತ್ ಸೆಂಥಿಲ್ ಒಬ್ಬ ದೊಡ್ಡ ಲೆಫ್ಟಿಸ್ಟು. ಅವ್ರದ್ದು ವಿಡಿಯೋ ಕೂಡ ನಾನು ಟ್ವೀಟ್ ಕೂಡ ಮಾಡಿದ್ದೆ ಶಶಿಕಾಂತ್ ಸೆಂಥಿಲಿಂದ ಬಗ್ಗೆ. ಅವರು ದೇಶ ವಿರೋಧಿ, ನಮ್ಮ ಸಿಸ್ಟಮದ್ದು ವಿರೋಧ ಮಾಡುವಂಥ ಲೆಫ್ಟಿಸ್ಟ್ ಮೆಂಟಾಲಿಟಿ ಇದ್ದಂಥ ಇದು. ಅವರು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ತಮ್ಮ ಭಾಷಣದಲ್ಲಿ ಮಂಗಳೂರಲ್ಲಿ ಮಾತಾಡಿದ್ದಾರೆ. ಅವ್ರಿಗೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಮಾತಾಡೋಕ್ಕೆ ಇವ್ರಿಗೇನು ಸೆಂಥಿಲ್ ಅವ್ರಿಗೇನು ಅಧಿಕಾರ ಐತಿ? ತಾವು ಹೋಗಿ ಮಾತಾಡಲಿ ಕ್ರಿಶ್ಚಿಯನ್ ಚರ್ಚಸ್ ಬಗ್ಗೆ. ಅಲ್ಲಿ ಕ್ರಿಶ್ಚಿಯನ್ ಚರ್ಚಸ್ದಾಗ ಅಲ್ಲಿ ಪಂಜಾಬ್ದಾಗ ಅವ ರೇಪ್ ಮಾಡಿದ 4 ಮಂದಿ ಹೆಣ್ಮಕ್ಳಿಗೆ, ಪಾದ್ರಿ, ಅವ್ನು ಇವ್ರು ಸತ್ಕಾರ ಮಾಡ್ಕೊಂಡು ಕರ್ಕೊಂಬಂದ್ರೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಇಲ್ಲಿ ಹಿಂದೂ ದೇವಸ್ಥಾನಗಳ ಬಗ್ಗೆ ಮಾತಾಡೋಕೆ ಬರ್ತಾರೆ. ಅದನ್ನು ಎಬ್ಸಾಕಿ ಇವ್ರು ಕಾಂಗ್ರೆಸ್ದವ್ರು ನೋಡತ್ತಾರೆ. ಅಂದ್ರೆ ಈಗ ಐತಲ್ಲ, ಇದೇನಿದೆ ಸಂಪೂರ್ಣ ಧರ್ಮಸ್ಥಳ ಹೊಂದಾರ ಏನಾಗಿತ್ತಲ್ಲ, ಈಗ ಒಂದು ಹವಾ ಬಿಡಾಕೆ ಶುರು ಮಾಡ್ಯಾರ. ಇಲ್ಲ ಇದಕ್ಕೆ BJP ಅವ್ರು ಇದಕ್ಕೆ ಸಪೋರ್ಟ್ ಅದಾರ, RSS ಅವ್ರು ಇದಕ್ಕೆ ಸಪೋರ್ಟ್ ಇಲ್ಲ ಅಂತ ಹವಾ ಬಿಡೋದು. ಅಂದರೆ ಇವ್ರದ್ದು ಕಾಂಗ್ರೆಸ್ದವ್ರದ್ದು ಷಡ್ಯಂತ್ರ 1-2 ಅಲ್ಲಿ. ಅಂದರೆ ನಮ್ಮ ಮನಸ್ಸು ಕಲುಷಿತ ಮಾಡೋದು ಇವ್ರದ್ದು ವಿಚಾರ.